ಶ್ರೀ ಗುರುಚರಿತ್ರೆ 24ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋನ್ನಮಃ. ನಾಮಧಾರಕನೇ ಕೇಳು. ಗಾಣಗಾಪುರದ ಸಮೀಪದಲ್ಲಿಯೇ ಕುಮಸಿ ಎಂಬ ಗ್ರಾಮವಿದೆ. ಅಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ಹೆಸರಿನ ಯತಿಯು ವಾಸವಾಗಿದ್ದನು. ಆತನು ತ್ರಿವೇದಗಳಲ್ಲಿ ಪಾಂಡಿತ್ಯ ಪಡೆದಿದ್ದನು. ಶ್ರೀ ಗುರುಗಳ ಕೀರ್ತಿಯು ಆ ನಾಡಿನಲ್ಲೆಲ್ಲ ಹರಡಿದಾಗ ಆ ಯತಿಯು ಪಾಂಡಿತ್ಯ ಮದದಿಂದ ಇದೆಲ್ಲ ಡೋಂಗಿತನವೇ ಸರಿ ಎಂದು ಗುರುಗಳನ್ನು ಜರಿದು ಮಾತನಾಡುತ್ತಿದ್ದನು. ಕರ್ಣಾಂತರವಾಗಿ ನೃಸಿಂಹ ಸರಸ್ವತಿ ಗುರುಗಳಿಗೆ ಆ ವಿಷಯ ತಿಳಿಯಿತು. ಅವರು ಆ ತ್ರಿವಿಕ್ರಮ ಯತಿಯನ್ನು ಕಾಣಲು ತಾವೇ ಕುಮಸಿಗೆ ಹೊರಟರು. ಗ್ರಾಮಾಧಿಪತಿಯು ಗುರುಗಳ ಈ ಪ್ರಯಾಣಕ್ಕೆ ವೈಭವದ ಸಿದ್ಧತೆ ಮಾಡಿದನು. ಗುರುಗಳನ್ನು ಸಿಂಗರಿಸಿದ ಮೇಣೆಯಲ್ಲಿ ಕುಳ್ಳರಿಸಿಕೊಂಡು ಸೈನ್ಯ ಸಮೇತನಾಗಿ ತಾನು ಗುರುಗಳೊಂದಿಗೆ ಕುಮಸಿಗೆ ಹೊರಟನು. ತ್ರಿವಿಕ್ರಮ ಭಾರತಿಯು ಪ್ರತಿನಿತ್ಯ ನರಸಿಂಹದೇವರ ಮಾನಸ ಪೂಜೆ ಮಾಡುತ್ತಿದ್ದನು. ಆದರೆ ಆ ದಿವಸ ಆತನ ಮನಸ್ಸು ಚಂಚಲವಾಯಿತು. ಎಷ್ಟೇ ಪ್ರಯತ್ನ ಮಾಡಿದರೂ ಚಿತ್ತದಲ್ಲಿ ನರಸಿಂಹದೇವರ ಮೂರ್ತಿ ನೆಲೆಗೊಳ್ಳದಾಯಿತು. ಹೀಗೇಕೆ ಆಗುತ್ತಿದೆ ಎಂದು ಆತನು ವಿಷಾದದಿಂದ ಕಳವಳಗೊಳ್ಳುತ್ತಿದ್ದಂತೆಯೇ ಗುರುಗಳು ಕುಮಸಿ ಗ್ರಾಮದಲ್ಲಿ ಪ್ರವೇಶ ಮಾಡಿದರು. ತ್ರಿವಿಕ್ರಮ ಭಾರತಿಗೆ ಗುರುಗಳು ತಾನು ನಿತ್ಯ ಆರಾಧಿಸುತ್ತಿದ್ದ ನರಸಿಂಹಮೂರ್ತಿಯಂತೆಯೇ ಗೋಚರಿಸಿದರು. ಆತನು ಭಕ್ತಿ ಪುಲಕಿತನಾಗಿ ಓಡಿ ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನಮಸ್ಕಾರ ಮಾಡಿ ಮೇಲೆದ್ದು ನಿಂತಾಗ ಇಡೀ ಸೈನ್ಯದಲ್ಲಿಯ ಪ್ರತಿಯೊಬ್ಬ ಕಾಳಾಳುಗಳು ಆತನಿಗೆ ನರಸಿಂಹ ರೂಪದಲ್ಲಿಯೇ ಕಾಣಿಸತೊಡಗಿದರು. ತ್ರಿವಿಕ್ರಮ ಭಾರತಿಗೆ ಯಾರಿಗೆ ನಮಸ್ಕರಿಸಬೇಕು, ಏನು ಮಾಡಬೇಕು ಎಂಬುದೊಂದು ತಿಳಿಯದಂತಾಯಿತು. ಆತನು ಕಕ್ಕಾಬಿಕ್ಕಿಯಾಗಿ ಮೇಣೆಯಲ್ಲಿ ಕುಳಿತಿದ್ದ ಗುರುನಾಥನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಗುರುಗಳನ್ನು ಕುರಿತು, ಹೇ ಜಗದ್ಗುರುವೇ, ನೀನು ತ್ರಿಮೂರ್ತಿಗಳ ಅವತಾರನಿರುವಿ. ಸರ್ವವ್ಯಾಪಿಯಾದ ನಿನ್ನ ವಿಶ್ವರೂಪವನ್ನು ಪಾಮರನಾದ ನಾನು ಈ ಚಕ್ಷುಗಳಿಂದ ನೋಡಲು ಅಸಮರ್ಥನಾಗಿರುವೆ. ನೀನೇ ನನ್ನ ಮನಸಾಂತರ್ಗತ ನರಸಿಂಹಮೂರ್ತಿಯೆಂಬುದನ್ನರಿಯದೆ ನಾನು ಅಪರಾಧ ಮಾಡಿದೆ. ದೇವ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನ್ನ ಶಾಂತ ಸ್ವರೂಪ ತೋರಿಸು ಎನ್ನುತ್ತಾ ಪಾದಗಳಿಗೆ ಪದೇ ಪದೇ ತನ್ನ ಹಣೆಯನ್ನು ಹಚ್ಚತೊಡಗಿದನು. ಆಗ ಗುರುಗಳು ಹಸನ್ಮುಖದಿಂದ, ನೀನು ನಿತ್ಯದಲ್ಲೂ ನಮಗೆ ಡೋಂಗಿಯತಿ ಎಂದು ನುಡಿಯುತ್ತಾ ವಿರೋಧ ಭಕ್ತಿಯನ್ನು ಪ್ರಕಟಗೊಳಿಸಿದ್ದರಿಂದಲೇ ನಾವು ನೀನಿದ್ದಲ್ಲಿಗೆ ಬರಬೇಕಾಯಿತು ಎಂದು ನುಡಿಯುತ್ತಾ ಅಭಯಹಸ್ತ ತೋರಿದರು. ತಕ್ಷಣವೇ ತ್ರಿವಿಕ್ರಮನಿಗೆ ಆ ಸೈನಿಕರೆಲ್ಲ ತಮ್ಮ ನಿಜರೂಪದಲ್ಲಿ ಕಾಣಿಸತೊಡಗಿದರು. ತ್ರಿವಿಕ್ರಮ ಭಾರತಿಯು ಗುರುಗಳನ್ನು ಕೊಂಡಾಡುತ್ತಾ, ದೇವ, ಇಂದಿಗೆ ನಿನ್ನ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು. ಯತಿಯಾದ ನಾನು ವಿದ್ಯಾಮದದಿಂದ ನಿನ್ನನ್ನು ನಿಂದಿಸಿದೆ. ಆದರೂ ಭಕ್ತವತ್ಸಲನಾದ ನೀನು ಅದನ್ನು ಗಣನೆಗೆ ತಾರದೆ ನನಗೆ ಜ್ಯೋತಿಸ್ವರೂಪನಾಗಿ ದರ್ಶನ ಕೊಟ್ಟು ಸಂಕುಚಿತ ಭಾವನೆಯಿಂದ ನನ್ನ ಅಜ್ಞಾನದ ಕತ್ತಲು ಕಳೆದು ಉದ್ಧಾರ ಮಾಡಿದಿ. ಶ್ರೀಕೃಷ್ಣನು ಅರ್ಜುನನಿಗೆ ವಿಶ್ವರೂಪ ತೋರಿದಂತೆ ಇಂದು ನೀನೇ ನನಗೆ ನಿನ್ನ ವಿಶ್ವರೂಪ ತೋರಿಸಿದಿ. ನಾನಿಂದು ಪುನೀತನಾದೆ ಎಂದು ಪರಿಪರಿಯಾಗಿ ಸ್ತುತಿಸಿದನು. ಗುರುಗಳು ಆತನ ಸ್ತೋತ್ರದಿಂದ ಸಂಪ್ರೀತರಾಗಿ, ತ್ರಿವಿಕ್ರಮ, ನಿನಗಿನ್ನೂ ಶಾಶ್ವತವಾದ ಸದ್ಗತಿಯು ದೊರೆಯುವುದು, ಯಾವುದಕ್ಕೂ ಚಿಂತಿಸಬೇಡ ಎಂದು ಅಭಯವಚನ ನೀಡಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 24ನೇ ಅಧ್ಯಾಯವು ಮುಕ್ತಾಯವಾಯಿತು.